ಹಿಂದುತ್ವದ ಪ್ರದೇಶದಲ್ಲೂ ಮತ್ತು ಈಗ ಪದೇ ಪದೇ ಆಗಿದೆ ಟೀಚರ್ಸ್ ಕಾಲನಿ, ಆಮೇಲೆ ವಿದ್ಯಾಗಿರಿ ಈ ಭಾಗದಾಗೆಲ್ಲ ಶಾಸನ ಆಗಬೇಕು. ಅದು ಯಾರೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಏನಂದರೆ ಹೌದು ನಿಜ ಆಗಿದೆ. ಪತ್ತೆ ಮಾಡಲಿಕ್ಕೆ ಏನು ಪ್ರಯತ್ನ ಬೇಕು ಅದನ್ನು ಕೂಡ ಅವರು ಮತ್ತು ಅವರ ಅಪರಾಧ ವಿಭಾಗ ಸಿಬ್ಬಂದಿಯವರು ನಾವು ಎಲ್ಲ ಸೇರಿ ಮಾಡಾಕತ್ತೀವಿ. ಈಗ ಏನಾಗತ್ತೀವಿ ಅಂದರೆ ಕುಣಗುಂದದೊಳಗೆ ಒಂದಷ್ಟು ಅಪರಾಧಗಳಾಗಿದ್ದು, ಮನೆ ಕಳ್ಳತನಗಳಾಗಿದ್ದು ಅವನ್ನ ಯಶಸ್ವಿಯಾಗಿ ನಾವು ಪತ್ತೆ ಮಾಡೀವಿ. ಇಳ್ಕಂದೊಳಗೆ ಆಗ್ಯಾವ, ಆದರೆ ನಾವು ಪತ್ತೆ ಮಾಡೋಕ್ಕೆ ಇದುವರೆಗೂ ಯಶಸ್ವಿ ಆಗಿಲ್ಲ. ಆದರೆ ಪ್ರಯತ್ನ ಕೈಬಿಟ್ಟಿದೆ, ಕಂಟಿನ್ಯೂ ಪ್ರಯತ್ನ ಇದ್ದೇ ಇರುತ್ತೆ. ಸಾಧ್ಯ ಆದಷ್ಟು ಬೇಗ ನಾವು ಅದನ್ನು ಕಳ್ಳತನ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ 100% ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನಮಗೈತಿ. ಒಂದು 4 ದಿನ ಇನ್ನೂ ಟೈಮ್ ಆಗ್ಬೋದು, ಬಟ್ ಪತ್ತೆ ಅಂತೂ ಮಾಡ್ತೀವಿ, 100% ಮಾಡ್ತೀವಿ. ಅದನ್ನು ಫಾಲೋಅಪ್ನಾಗ ಅದೀವಿ ನಾವು, ನಮ್ಮ ಸಿಬ್ಬಂದಿ ಆಯಿತು, DSI ಅವರಾಯಿತು, ನಾವಾಯಿತು ಫಾಲೋಅಪ್ ಮಾಡಕತ್ತೀವಿ, ಪತ್ತೆ ಮಾಡ್ತೀವಿ. ಸೊ ಮೊಹರಮ್ಗೆ ಸಂಬಂಧಪಟ್ಟಂಗೆ ಎಲ್ಲ ಪಾಯಿಂಟು ಹೀಗೆ ಕರೆದಿದ್ದು ಕೆಲವೊಬ್ಬರಿಗೆ ಇನ್ನು ಬರೋದು ಲೇಟ್ ಆಗಿತ್ತು ಬರ್ತಾರೆ. ಈಗ ನಮ್ಮಲ್ಲಿ 9ನೇ ತಾರೀಕು ಕಟ್ಟದ, ಅದು 9 ಅಂದರೆ ನಮ್ಮದು 16ನೇ ತಾರೀಕು, 5 ತಾರೀಕು ಇಂಗ್ಲೀಷ್ ತಾರೀಕು 16 ತಗೊಂಡಿದ್ದು 17ನೇ ತಾರೀಕಿಗೆ ಆಗ್ತದೆ. ಸೋಮವಾರ ದಿವಸ ದರ್ಗಾರಿ ಸವಾರಿ ಸವಾರಿ ಜಾಗ ಸವಾರಿ ದರ್ಗಾಡಿದ್ರೆ ಎಲ್ಲಿವರೆಗೂ ಹಳದು ಊರಾಗುತ್ತೆ. ಮೊದಲು ಒಂದು ಈಗ ಬರುತ್ತಲ್ಲ, ಯಾಕಂದ್ರೆ ಇಲ್ಲ ಅಂದಾಗ ಅದರ ಆಸಕ್ತಿ ಭಾಳ ಕಮ್ಮಿ. ಆಮೇಲೆ 10 ದಿವಸ ಕಮಲ ಅಲ್ಲಿ ಸವಾರಿ ದಿವಸ, ಕಮಲ ದಿವಸ ಬೆಳಿಗ್ಗೆ ಮುಲಾಕಾತ್ ಆಗ್ತದೆ ಗಾಂಧಿ ಚೌಕ. ಅಲ್ಲೇ ಕೆಲವೊಂದಾಗ ಒಂದು ದೇವರು ಅವು ಹೋಗಿ ಆ ಗುಡಿ ನಿಂದಿರ್ತಾವೆ, ಪಟ್ಟ ಒಂದು ಮನೆಯಲ್ಲ, ಆಮೇಲೆ ಮುಡಿ ಬೌಂಡ್ರಿ ನಿಂದಿರ್ತಾವೆ. ಒಂದು 5 ಜನ ದೇವ್ರು ಇರ್ತಾವೆ, ಅಲ್ಲಿ ಒಂದು ಗಟ್ಟಿ ಮಾಡ್ತಾರೆ. ಒಂದು ದೇವ್ರು ಒಂದು ಪತ್ತು ಇರ್ತಾರೆ. ಎಸ್, ಜನ ಇರ್ತಾರೆ, ಬರ್ತಾರೆ. ಮಜಾ ಬಂದಿದ್ರೆ ಮಜಾ ಬಂದಿರ್ತಾರೆ. ಈಗ ಯಾರು ಬಂದು ಭೇಟಿ ಕೊಟ್ಟು ಹೋಗ್ತಾರೆ. ಹೋದ ನಂತರ ಈ ಮೊದಲು ಹೆಜ್ಜೆ ಆಗ್ತದೆ, ಎಲ್ಲ ಬಂದಿದ್ದೀವಿ ಹೆಜ್ಜೆನೂ ಮಾತಾಡಿ ಶಾಂತ ರೀತಿ ಸಾಯಂಕಾಲ 5 ಅದ ಬಯಸ ಅಲ್ಲಿ ಹೋಗಿ ಒಂದೇ ತೊಳ್ಕೊಂಡು ಒಂದು ನೋಡ್ಕೊಂಡು ಮಾಡಿ ಅಲ್ಲಿ ಮುಸಲ್ಮಾನ್ ಆಮೇಲೆ ನಮ್ಮಲ್ಲಿ ಗ್ರೌಂಡ್ ಆದಂಥ ಪ್ಲೇಸನ್ನು ಆ ತರಗಾಲಿಂದ ಆಳಿಗೆ ಮಠ. ಆಮೇಲೆ ತರಗಾಲಿ ಹುಡುಗಿಗಳು ಬಂದಾಗ ಅಲ್ಲಿ ಜಾತ್ರೆ ಜನಸಂಖ್ಯೆ ತರಗಾಲಿಂದ ಸಾಕ ಕಳೆ ಮಾಡಿ 8ನೇ ತಾರೀಕಿದು 17 ಮುಂಜಾನೆ ಸಾಯಂಕಾಲ ಅಂದ್ರೆ ತುಳಕ್ಕೆ ಹೋಗ್ತಾರಲ್ಲ ಪಂಜೆ ಅವಾಗ. ಹೌದು. ಆಮೇಲೆ ಅದಕ್ಕಿಂತ 1 ದಿವಸ ಮುಂಚೆನೇ ಇನ್ನೊಂದು ಜಾತ್ರೆ ಅದು ಆಯಿತು. ನೀವು ಹೇಳೋ ಪ್ರಕಾರ ಗದ್ದಲಾಪುರಿ ದಿನ ಮತ್ತು ಪಂಜಾಯನ ತುಳಕ ಇದನ್ನು ಮಾಡ್ತಾರೆ. ಆ ಟೈಮ್ ಅಂತಂದ್ರೆ ಸಾಯಂಕಾಲ 16 ರಾತ್ರಿ ಮತ್ತು 17 ಸಾಯಂಕಾಲ ಪೊಲೀಸ್ನವರು ಒಂದು ಸ್ವಲ್ಪ ಹೆಚ್ಚು ಸಿಬ್ಬಂದಿ ನಿಯುಕ್ತಿ ಮಾಡಬೇಕು. ಅದು ಪ್ಲೇಸ್ ಬರೋ ಪ್ಲೇಸ್ ದಾರಿ ಸಣ್ಣದೈತೆ, ಹಾಗಾಗಿ ಜನಗಳು ನೋಡೋಕೆ ಬರ್ತಾರೆ, ದರ್ಶನ ಹಾಗಾಗಿ ಹೆಚ್ಚಾಗುತ್ತೆ. ಆಮೇಲೆ ದರ್ಗಾದ ಒಳಗೆ ಏನು ಇಟ್ಕೊಳ್ಳೋದಂಥ ಏನು ಬರೋಲ್ಲ, ಅಲ್ಲಿಗೂ ಕೂಡ ಎಲ್ಲ ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಬರುತ್ತೆ. ಅಲ್ಲಿ ಒಂದು ದಿವಸ ಅಡ್ರೆಸ್ ಸಿಬ್ಬಂದಿ ಇರುತ್ತೆ, ಯಾಕಂದ್ರೆ ಒಳಗಿರೋದ್ರಿಂದ ಅಲ್ಲಿ ವಾತಾವರಣ ನಮಗೆ ಹೇಳ್ಬೇಕು. ಆಮೇಲೆ ನಮ್ಮಲ್ಲಿ ಇರೋಂಥ ಹೆಚ್ಚಿಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಅನಿವಾರ್ಯತೆಲ್ಲ ಕೂಡಿ ಆಚರಣೆ ಮಾಡ್ತಾರೆ. ಇದನ್ನು ಯಾವುದೇ ವೈಷಮ್ಯಗಳಿಲ್ಲ, ಏನು ಭೇದವಾಗೂ ಇಲ್ಲ. ಹಾಗಾಗಿ ತಮ್ಮ ಕರ್ತವ್ಯ ನಮಗೆ ಸಿಬ್ಬಂದಿ ಮತ್ತು ಕರೆಂಟಿನ ವ್ಯವಸ್ಥೆ ಆ ಒಂದು ಸಂದರ್ಭದಲ್ಲಿ ನಿರಂತರ ವಿದ್ಯುತ್ ಪೂರೈಸಲು ಪ್ರದೇಶದಲ್ಲಿ ತಾವೆಲ್ಲರೂ ಬದಲಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ವಿಧಾನದಲ್ಲಿ ಮೊಹರಂದಲ್ಲಿ ಗಲಾಟೆ ಆಗಿದ್ದಾಗಲಿ, ಈ ಮಾತಪದ್ಯದ ಇದ್ರಾಗಲಿ, ಮುಖುಷ್ಕದಲ್ಲಿ ಯಾವುದೇ ಥರದೂ ಕೋಮುಗಳಿಗೆ ಯಾವುದೂ ಆಗಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಂ ಅಂತ ಯಾವುದೂ ಭೇದ ಭಾವ ಇಲ್ಲ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಬಂದಿದ್ದೀರಿ ನನಗೆ ಗೊತ್ತಿದೆ ಈಗ ಏನಂತಂದ್ರು. ಈಗ ಮುಂದಾದ್ರೂ ಕೂಡ ಈ ಮೊಹರಂದಲ್ಲಿ ಯಾವುದೇ ಥರನ ಅಹಿತಕರ ಘಟನೆ ಆಗದಂತೆ ತಾವು ನಮ್ಮ ಜೊತೆ ಸಾಥ್ ಕೊಡ್ತೀರಂತ ನಾನು ನಂಬಿದ್ದೀನಿ. ಮುಂದೆ ಕರ್ನಾಟಕ ಬಗ್ಗೆ ಹೇಳಿದರು. ಕರ್ನಾಟಕ ಬಗ್ಗೆ ಅಂತೂ ಸಿದ್ಧಾರ್ಥ ಸಾಹೇಬರಿಗೆ ಆಲ್ರೆಡಿ ಎಲ್ಲರೂ ನಮ್ಮ
ಟೀಮ್ ರಚನೆ ಆಗೈತಿ. ಈಗ ಅಲ್ಲಿ ಮುಂದಾಗ ಕರ್ತನ ಆಗಿದ್ದು ಎಲ್ಲ ರಿಕವರಿ ಮಾಡಿದ್ದಾರೆ, ಸ್ವಲ್ಪ ಅಂತಲೇ ಸಾಕಷ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿನೂ ಕೂಡ ಅದನ್ನು ನಾವು ಪ್ರಯತ್ನದಲ್ಲಿ ಅದೀವಿ. ಮುಂದೆ ನಾವು ಯಾವುದೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಈಗ ನಾವು ಕ್ರಮೇಣವಾಗಿ ನೀವು ಎಲ್ಲರೂ ನೋಡ್ತೀರಿ, ರಾತ್ರಿ ಹೊತ್ತು ಗಸ್ತಂತೂ ಅಡ್ಡಾಡಿ ಯಾಕಂದ್ರೆ ಜಾಸ್ತಿ ಭಯ ಆಗ್ತದೆ ಅಂತೇಳಿ ಔಟ್ಸ್ಕಟ್ನಾಗ ಎಲ್ಲ ನಾನು ಸೈರನ್ ಹಾಕ್ಕೊಂಡು ಎಲ್ಲ ನಾನು ಅಡ್ಡಾಡ್ತಿರ್ತೀನಿ, ನೈಟನ್ನು ಅಡ್ಡಾಡ್ತಿರ್ತೀನಿ, ನಾನು ನಮ್ಮ ಸಿಬ್ಬಂದಿನೂ ಅಡ್ಡಾಡ್ತಿರ್ತಾರೆ. ಈಗ ಅದಕ್ಕೋಸ್ಕರ ಅಂತೇಳಿನ ಈಗ ಮತ್ತೆ ನಾವು ಹೆಚ್ಚಿನ ಸಿಬ್ಬಂದಿಗೆ ತಾವು ಕೇಳಿದ್ವಿ, ನಮ್ಮ ಸಾಹೇಬರು ಕೇಳಿದಾಗ ನಾವು ಹೇಳಿದ್ವಿ. ಈಗ ನಾಳೆ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಚ್ಚಿನ ಸಿಬ್ಬಂದಿ ಕೊಡ್ತೀನಿ ಅಂತಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಕೊರತೆ ಇದನ್ನು ಕೂಡ ಇನ್ನಷ್ಟು ಜನ ಕರ್ಕೊಂಡು ನಾವು ಎಲ್ಲರಿಗೂ ನಾನು ಅಲರ್ಟ್ ಮಾಡ್ಕೊಂಡು ನಾವೆಲ್ಲ ಮನೆಯೂ ಕೂಡ ನಾನು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿದ್ದೀನಿ. ಆಮೇಲೆ ಆಟೋದಲ್ಲಿ ಎಲ್ಲ ಹಚ್ಚಿ ಎಲ್ಲರೂ ಜಾಗೃತಿ ಆಗಿದ್ದೀವಿ. ಎಲ್ಲ ಏನಾದ್ರು ಪ್ರಾಬ್ಲಮ್ ಆದರೆ 112 ಕಾಲ್ ಮಾಡಿ ಎಲ್ಲರೂ ಕೂಡ ಹೇಳಿದ್ದೀನಿ. ಅದನ್ನು ಮಾಡ್ತೀವಿ. ಈಗ ಮೊಹರಂ ಸಂಬಂಧಪಟ್ಟಂತಂದ್ರೆ ಅಂದರೆ ಈಗ ಎಲ್ಲಕ್ಕೂ ಹೇಳಿದರು, ಆಮೇಲೆ ಇವರು ನಮ್ಮ ಜಿಲ್ಲಾಡಳಿತ ಹೇಳಿದರು, ನಮ್ಮ ಕಾಶಿ ಸರ್ ಹೇಳಿದರು. ಅದನ್ನ ತಕ್ಕಂತೆ ನಾವು ಎಲ್ಲರನ್ನೂ ಬಂದೋಬಸ್ತ್ ಅಂತ ಮಾಡ್ತೀವಿ. ಮತ್ತು ಲೈಟಿಂಗ್ಗೂ ವ್ಯವಸ್ಥೆ ಮಾಡ್ತೀವಿ. ಜಾಸ್ತಿ ಜನರನ್ನು ನಾವು ಅದನ್ನು ಅಲ್ಲಿ ನಮ್ಮ ಸಿಬ್ಬಂದಿಗೆ ಹಾಕಿ ಯಾವುದೇ ಥರ ಘಟನೆ ಆಗದಂತೆ ನೋಡ್ಕೋತೀವಿ. ಆಮೇಲೆ ಈಗ ಪಿಕ್ ಪಾಕೆಟಿಂಗ್ ಅಂತಂದರೆ ನಮ್ಮ ಟ್ರಾಕ್ ಸಿಬ್ಬಂದಿಗೂ ನಾನು ನೇಮಕ ಮಾಡ್ತೀನಿ. ಆಮೇಲೆ ಯಾವುದೇ ಥರ ನೀವು ಅದನ್ನು ದೊಡ್ಡವರು ಎಲ್ಲರೂ ಸೇರಿಕೊಂಡು ನಿಮ್ಮ ಸಣ್ಣ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಅವ್ರಿಗೆ ಮನೆಯಾಗ ಹೋಗಿ ಒಂದು ಸ್ವಲ್ಪ ಹೇಳ್ಕೊರಿ. ನಿಮ್ಮ ಸಮಾಜದವ್ರಿಗೆ ನೀವು ಹೇಳ್ಕೊಂಡ್ರೆ ಅಂತಂದ್ರೆ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ನಮ್ಗೆ ಯಾವೊಂದು ಹುಡುಗ ಏನೋ ಒಂದು ಇದನ್ನು ಮಾಡಿದ ತಕ್ಷಣ ಅದನ್ನೇ ದೊಡ್ಡದಾಗುತ್ತೆ ಬಂದಿರ್ತದೆ. ಅದಕ್ಕೆ ಅಂಥವೆಲ್ಲ ಐತಿಕ ಘಟನೆ ಆಗಂತಂದ್ರೆ ತಾವು ಎಲ್ಲರೂ ಕೂಡಿಸಿ ನಮ್ಮ ಜೊತೆ ಪೊಲೀಸರ ಜೊತೆ ಸಾಥ್ ಕೊಡ್ತೀರಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಕೊತೀನಿ. ಹಂಗೇನಾದ್ರೂ ನಿಮ್ಗೆ ತೊಂದರೆ ಇತ್ತು, ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ಲಿ ಫೋನ್ ನಂಬರ್ ಇಲ್ಲ, ಫೋನ್ ಹಚ್ಚಿರಿ, ಅದು ಬಂದು ನಾವು ಇಮಿಡಿಯೇಟ್ಲಿ ಅಟೆಂಡ್ ಆಗ್ತೀವಿ. ಈಗ ಹೇಳಿದ್ರು ಜಿಲ್ಲಾವರು ಏನಾದ್ರು ಅಂದರೆ ಯಾವುದೇ ಥರ ನೀವು ಕೈ ಹಾಕೋಬೇಡ್ರಿ, ನೀವು ಅಧಿಕಾರಿಗಳು ತಿಳಿಸ್ರಿ ಅಂತಂದ್ರೆ ಅದು ಭಾಳ ಒಳ್ಳೆ ಮಾತದು. ಅದಕ್ಕೆ ನಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಮೇಲಾಧಿಕಾರಿಗಳು ನಮ್ಮ ಸಾಹಿತ್ಯ ಹೇಳ್ರಿ. ಅದು ಯಾವುದೇ ಇನ್ಮೇಲೆ ಅಂತ ನಾವೆಲ್ಲ ಕಂಟಿನ್ಯೂ ನಾವು ಈ ಪ್ರೊಸೆಸ್ ಆಗಿದ್ದೀವಿ. ನೀವು ಕಳ್ಳರ ಬಗ್ಗೆ ನಾವು ಇದನ್ನು ಮಾಡಿಲ್ಲ, ಹಂಗೆ ಕುಂತೀವಿ ಅಂತ ತಿಳ್ಕೊಬೇಡ್ರಿ. ಅದ್ರ ಬಗ್ಗೆ ನಾವು ಮಾಡ್ತೀವಿ. ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಈ ಆಮೇಲೆ ಯಾರೋ ಕಿಡ್ನಾಪರ್ ಬಂದಾರ ಹಂಗೆ ಅಂತೇಳಿ ಅದನ್ನೊಂದಿಷ್ಟು ಪೇಪರ್ನಾಗ ಏನಾದ್ರು ಯಾಕೆ ಕಿಡ್ನಾಪರ್ ಬಂದಿಲ್ಲ ಏನೂ ಇಲ್ಲ, ಯಾರೂ ಭಯ ಪಡಬೇಡ್ರಿ. ಯಾವತ್ತಿದ್ರೂ ಎನಿ 24 hours ನಿಮ್ಮ ಸಾಥಿಗೆ ನಾವು ಇರ್ತೀವಿ. ನೀವೆಲ್ಲರೂ ನಮ್ಗೆ ಯಾವ ಟೈಮ್ದಾಗೂ ಫೋನ್ ಹಚ್ಚಿದ್ರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ಎನಿ ಟೈಮ್ ನೀವು ನಾನು ಗೌರ್ಮೆಂಟ್ ನಂಬರ್ಗೆ ಹಚ್ಚಿದ್ರೆ ನಾನು ಬರ್ತೀನಿ, 112 ಕಾಲ್ ಮಾಡಿರಿ, ಅವರು ಬರ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡಿಸಿ ಈ ಸಭೆಗೆ ಬಂದು ಶುಭ ಕೊಟ್ಟಿದ್ದೀರಿ. ಎಲ್ಲರೂ ನಮ್ಗೆ ಸಾಥ್ ಕೊಡ್ತೀರಂತಲ್ಲ, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರೂ ನಮಸ್ಕಾರ.